ರವೀಂದ್ರ ರೇಷ್ಮೆ ಹಿರಿಯ ಪತ್ರಕರ್ತ ನಮ್ಮ ಜೊತೆಗಿದ್ದಾರೆ. ರೇಷ್ಮೆ ಅವರೇ, ಒಟ್ಟಾರೆ ಬೆಳವಣಿಗೆನ ಹೆಂಗೆ ನೋಡ್ತೀರಿ? ಜನ್ಜಿ ಒಂದು ದೊಡ್ಡ ಹೋಪ್ ಕೊಡ್ತು ಈ ಪ್ರಜಾಪ್ರಭುತ್ವದಲ್ಲಿ ಅನ್ನೋದು ಒಂದು ಜುಲೈ 24ಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿ ಬಂದು 35 ವರ್ಷ ಆಯಿತು. ಅಂದರೆ ಲಿಬರಲೈಸೇಷನ್, ಉದಾರೀಕರಣದ ಯುಗದಲ್ಲಿ ಮಿಲಿನಿಯಂ ಜನ್ರೇಷನ್ನು ಜನ್ಜಿ ಜನ್ರೇಷನ್ ಎರಡು. ನಾವು ಬರ್ತಾ ಬರ್ತಾ ಜನರು ಸಿನಿಕರಾಗ್ಬಿಟ್ಟಿದ್ರು. ಈ ಹುಡುಗರಿಗೆ ಹೋರಾಟದ ಕೆಚ್ಚೆ ಇಲ್ಲ, ಅವ್ರಿಗೆ ಯಾವ ಆದರ್ಶಗಳಿಲ್ಲ, ಸಿದ್ಧಾಂತಗಳ ಬಗ್ಗೆ ಕಾಳಜಿ ಇಲ್ಲ ಅಂತೆಲ್ಲ ಮಾತಾಡ್ತಾಯಿದ್ರು. ನಾವೆಲ್ಲ ಹಿರಿಯರೆಲ್ಲ ಆ ಥರ ಕಾಮೆಂಟ್ ಮಾಡ್ಕೊಂಡು ಕೂತಿದ್ವಿ. ದಿಢೀರ್ನೇ ಈ ಹೋರಾಟದಿಂದಾಗಿ ಇಲ್ಲ, ಅವರಲ್ಲೂ ಒಂದು ಹೋರಾಟದ ಕೆಚ್ಚಿದೆ, ವ್ಯವಸ್ಥೆಯಲ್ಲಿರೋ ಅನಿಷ್ಟಗಳೇನಿದೆ ಅದ್ರ ಬಗ್ಗೆಲ್ಲ ಅವ್ರಿಗೆಲ್ಲ ತುಂಬ ರೋಷ ಬಂದಿದೆ, ಅವ್ರ ಸಹನೆ ಮೀರ್ತಾ ಇದೆ ಅಂತ ಗೊತ್ತಾಗಿದ್ದೆ ಈ ಕಾಕ್ರೋಚ್ ಜನತಾ ಪಾರ್ಟಿಯಿಂದ. ನೋಡಿ, ಮೇ 21ಕ್ಕೆ ಪರೀಕ್ಷೆ ಆಯಿತು, ಫಸ್ಟ್ ಟೆಸ್ಟ್ ಆಯಿತು. 23ನೇ ತಾರೀಕು ಗೊತ್ತಾಯಿತು ಲೀಕೇಜ್ ಆಗಿದೆ ಅಂದ್ಬಿಟ್ಟು ಮರುದಿವಸ ಸರ್ಕಾರ ಆ್ಯಕ್ಷನ್ ತೊಗೊಂಡ್ಬಿಡ್ತು. CBIಗೆ ರೆಫರ್ ಮಾಡಿದ್ರು, ಅದೆಲ್ಲ ಮಾಡ್ತಾಯಿದ್ರು. ಜೂನ್ 6ನೇ ತಾರೀಕು ಅವನು ಇದು 26ನೇ ತಾರೀಕು ಅನೌನ್ಸ್ ಮಾಡಿಬಿಟ್ಟ ಅಮೆರಿಕದಲ್ಲಿ ಕೂತ್ಕೊಂಡು. ಅಷ್ಟು ಇವ್ರು ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಮಾಡಿದ ಕಾಮೆಂಟ್ ಅದು. ಇವರೆಲ್ಲ ಜಿರಳೆಗಳ ಥರ ಇದು ಪ್ಯಾರಾಸೈಟ್ಗಳಾಗಿದ್ದಾರೆ ಇತ್ಯಾದಿ ಅಂದ್ಬಿಟ್ರಲ್ಲ. ಮೊರನೇ ದಿವಸ 25ಕ್ಕೆ ಅವ್ರು ಕಾಮೆಂಟ್ ಮಾಡಿದ್ರು, 26ಕ್ಕೆ ಅನೌನ್ಸ್ ಮಾಡಿಬಿಟ್ಟ ಭಾರತೀಯ ಕಾಕ್ರೋಚ್ ಪಾರ್ಟಿ ಅಂತ. ಅವತ್ತೇ ಭಾರತೀಯ ಜನತಾ ಪಕ್ಷದ ನಾಯಕರು ಅರ್ಥ ಮಾಡ್ಕೋಬೇಕಾಗಿತ್ತು, ತಮ್ಮ ಪಕ್ಷನ ವಿಡಂಬನೆ ಮಾಡಿಬಿಟ್ಟು ಅವ್ನು ಮಾಡಿರೋದು. ಹೆಸರಿಟ್ಟಿರೋದು ಅದಕ್ಕೆ ಕರೆಕ್ಟಾಗಿ BJP ಅಂದರೆ ಕಾಕ್ರೋಚ್ ಪಾರ್ಟಿ ಅಂತ ಮಾಡ್ದ. ನಿನ್ನೆ ಫಸ್ಟ್ ಟೈಮು ಕೇಂದ್ರ ಸರ್ಕಾರದ ಪರವಾಗಿ ಒಬ್ಬ ಸಚಿವರು ಮಾತಾಡಿದರು. ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಒಂದು ಕಾಂಕ್ಲೇವ್ನಲ್ಲಿ ಹೇಳ್ತಾ, ಈ ಹೋರಾಟಕ್ಕೆ ನಾವು ಯಾವತ್ತೂ ತಡೆ ಕೊಡಲೇ ಇಲ್ಲ. ನಾವು ಅಭಿಜಿತ್ ದೀಪ್ಗೆ ದಿಲ್ಲಿ ವಿಮಾನ ನಿಲ್ದಾಣ ಬಂದ ಕೂಡ ನಮ್ಮ ಪೊಲೀಸರು ಕರ್ಕೊಂಡು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಜಂತರ್ ಮಂತಲ್ಲಿ ಪರ್ಮಿಷನ್ ಕೊಟ್ಬಿಟ್ಟು ನಾವೇ ಪ್ರತಿಭಟನೆ ಸ್ಟಾರ್ಟ್ ಮಾಡಿಸಿದ್ವಿ. ಪ್ರತಿಯೊಂದು ತಲೆಮಾರಿನಲ್ಲೂ ಒಂದು ವಿದ್ಯಾರ್ಥಿಗಳ ಹೋರಾಟ ಇರಲೇಬೇಕು. ನಾನು JNUನಲ್ಲಿ ಓದಿ ಬಂದವಳು. ನಾವು ಇದ್ದಾಗಲೆಲ್ಲ ಲೆಫ್ಟಿಸ್ಟು ರೈಟಿಸ್ಟು ಹೋರಾಟ ನಡೀತಿತ್ತು. ಹೋರಾಟ ನಾವು ಖಂಡಿತವಾಗೂ ಸ್ವಾಗತಿಸಿ, ಯಾವ ಹಂತದಲ್ಲೂ ತಡೆ ಕಟ್ಟೋಕೆ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಹೊರತು, ಈ ವಿಳಂಬ ನೀತಿಯಿಂದ ಏನಾಗ್ಬಿಡುತ್ತೆ, ಸರ್ಕಾರ ಏನೂ ನಿರ್ಧಾರ ಕೈಗೊಳ್ಳಿದರೆ ಮುಂದುವರೆದ್ರಲ್ಲ, ಅದರಿಂದಾಗಿ ಡೆಮೋಕ್ರೆಟಿಕ್ ಫೈಟ್ ಹೋಗ್ಬಿಟ್ಟು ಅದು ಮಾಬಾಕ್ರಸಿ ಹೋಗ್ಬಿಡ್ತು. ಒಂದು ಸಮೂಹ ಸನ್ನೆಗೆ ನೀವು ತಲೆಬಾಗಬೇಕಾಗಿ ಬಂದ್ಬಿಡ್ತು. ಅಲ್ಟಿಮೇಟ್ಲಿ ಅವ್ರು ಮೊದಲೇ ಪ್ರಜಾಸತ್ತಾತ್ಮಕ ಇಟ್ಟು ಬೇಡಿಕೆಗಳ ಬಗ್ಗೆ ಕರೆದು ಈ ನಮ್ಮ ಜಿತೇಂದ್ರ ಸಿಂಗು ನಡ್ಡಾ ಹೋಗಿ ನಡೆಸಿದ ಮಾತುಕತೆ ಒಂದು 15 ದಿವಸ ಮುಂಚೆನೇ ಮಾತಾಡ್ಬಿಟ್ಟಿದ್ರೆ ಈ ಮಟ್ಟಕ್ಕೆ ಬರ್ತಿರಲಿಲ್ಲ, ಮಾಬಾಕ್ರಸಿ ಆಗ್ತಿರಲಿಲ್ಲ. ಪಾಪ ಅವನು 5 ದಿವಸ ಮುಂಚೆ ಆ ಲಾಠಿ ಚಾರ್ಜೆಲ್ಲ 5 ದಿವಸ ಮುಂಚೆ ಅಳ್ತಾ ಕೂತಿದ್ದು. ಬರೀ 150-200 ಜನ ಸೇರ್ತಿದ್ರು ಜಂತರ್ ಮಂತರಲ್ಲಿ. ರಾಷ್ಟ್ರಾದ್ಯಂತ ಯಾವ ಕಂಪ್ನಿನೂ ಇರಲಿಲ್ಲ. ಬಟ್ ಇವತ್ತು ಒಂದು ಗುಟ್ಟು ರಟ್ಟಾಯ್ತು. ಇವತ್ತು ಸದನದಲ್ಲಿ ಈ ನೀಟ್ ಸುಧಾರಣೆಗೋಸ್ಕರ ಟಾಸ್ಕ್ ಫೋರ್ಸ್ ಅದೆಲ್ಲ ಮಾಡಿದ್ವಿ, ಬಿಲ್ ಬೇರೆ ತರೋರಿದ್ರಲ್ಲ. DMKನವರು ನೀಟ್ ಪರೀಕ್ಷೆನೇ ರದ್ದು ಮಾಡ್ರಿ ನಾವು ಬೇಡಿಕೆ ಇಟ್ಬಿಟ್ರು. ಇಡೀ ಹೋರಾಟದ ಹಿಂದೆ ಖಾಸಗಿ ಮೆಡಿಕಲ್ ಕಾಲೇಜ್ ಲಾಬಿಯ ಒಂದು ಪಟ್ಟಭದ್ರ ಹಿತಾಸಕ್ತಿ ಇತ್ತು. ಅವ್ರಿಗೆ ನೀಟ್ ಬಂದಾಗಿಂದ ಅವ್ರಿಗೆಲ್ಲ ಕಸಿವಿಸಿ ಆಗ್ತಾಯಿತ್ತು. ಯಾಕಂದರೆ CET ಅಂತಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂತ ಅಷ್ಟೇ ಇತ್ತು. ಈ ನೀಟ್ ಅಂತ ಬಂತಲ್ಲ, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಬಂದ್ಬಿಡ್ತು. ನೀವು ಶ್ರೀಮಂತರ ಮಗಾಗಿ 2 ಕೋಟಿ ರೂಪಾಯಿ ಕೊಟ್ಟು ಸೀಟ್ ತೊಗೊಳ್ತೀರಂದ್ರೂ ಕೂಡ ಅಲ್ಲಿ ಕನಿಷ್ಠ ಅರ್ಹತಾ ಅಂಕ ಪಡಿಲೇಬೇಕು, ಮಿನಿಮಮ್ ಎಲಿಜಿಬಿಲಿಟಿ ಮಾರ್ಕ್ ಅಂತ. ಇವ್ರಿಗೆ ಬರಬೇಕಾಗಿದ್ದು ವರಮಾನ ಕೊರತೆ ಆಗಿ ಶುರುವಾಗ್ಬಿಡ್ತು. ಇವ್ರು NRI ಸೀಟ್ಗಳಿಗೆ ಟೇಕರ್ಸ್ ಇರಲಿಲ್ಲ. ಅದು ಜಾಸ್ತಿನೂ ಇಟ್ಟಿಲ್ಲ, ಕಟ್ ಆಫ್ ಮಾರ್ಕು ಭಾಳ ಕಡಿಮೆ ಇದೆ. ಹಿಂದಿನ ವರ್ಷ 136 ಇತ್ತು, ಈಗ 176 ರಿಸರ್ವೇಷನ್ ಕೊಟ್ಟಾಗೆ. ಅನ್ರಿಸರ್ವ್ಡ್ ಕ್ಯಾಟಗರಿ 213, 720ಕ್ಕೆ 213 ಆದರೂ ತೊಗೋಬೇಕು ಅವನು. ಹಾಗಾಗಿ ನಿರಂತರವಾಗಿ ನೀಟ್ನ ವಿರೋಧಿಸ್ತಾಯಿದ್ರು. DMK ಪಕ್ಷದ 45 ಮೆಡಿಕಲ್ ಕಾಲೇಜ್ ಮಾಡಿದ್ರು DMK ನಾಯಕರುಗಳು. ಅಲ್ಲಿ ಇವತ್ತು ಆ ಗುಟ್ಟು ಹೊರಗೆ ಬಂತು, ಇವ್ರ ಹಿಂದೆ ಯಾರಿದ್ರು ಅಂತ. ಆದರೆ ಒಂದು ಕೇವಲ ಆ ಪ್ರಶ್ನೆ ಪತ್ರಿಕೆ ಲೀಕ್ ಮಾತ್ರ ವೈದ್ಯಕೀಯ ಶಿಕ್ಷಣದ ಸಮಸ್ಯೆನ, ವೈದ್ಯಕೀಯ ಸಮಸ್ಯೆ ಆಳಕ್ಕೆ ಇವ್ರು ಹೋಗಿಲ್ಲ ಸರ್. ಸಮಸ್ಯೆ ಆಳಕ್ಕೆ ಹೋಗಿದ್ರೆ ಯಾವ ಬದಲಾವಣೆಗಳನ್ನು ಕೇಂದ್ರ ಸರ್ಕಾರ ತರಬೇಕು ಅಂತ ಹೊರಟಿದೆಯಲ್ಲ, ಇದು ಅವರ ಬೇಡಿಕೆಗಳ ಪಟ್ಟಿಯಲ್ಲಿ ಇರ್ತಿತ್ತು. ಆದರೆ ಕೇಂದ್ರ ಸರ್ಕಾರ ಅವ್ರ ಜೊತೆಗೆ ಸಂವಾದ ಮಾಡದೆ ಮೌನವಾಗಿದ್ದರೆ ನನಗೆ ಇವತ್ತೆಲ್ಲ ಮೋದಿಯವರು 3 ಸಂದರ್ಭದಲ್ಲಿ, ಒಂದು ಯಾವಾಗ ಕುಸ್ತಿಪಟುಗಳು ಒಬ್ಬ ಆ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ತಮ್ಮನ್ನು ಸೆಕ್ಚುಲಿ ಇದು ಮಾಡಿದಾನೆ ಅಂದ್ಬಿಟ್ಟು ಪ್ರೊಟೆಸ್ಟ್ ಮಾಡಿದರೆ ಪೂರ್ತಿ ಇಗ್ನೋರ್ ಮಾಡಿಬಿಟ್ರು. ಮೋದಿಯವರು ಚಕಾರ ಇಲ್ಲ ಅದ್ರ ಬಗ್ಗೆ. ಕೊನೆಗೆ ಅವ್ರು ಹತಾಶರಾಗ್ಬಿಟ್ಟು ಕಾಂಗ್ರೆಸ್ ಹೋಗಿ MLA ಆಗಿಬಿಟ್ರು ವಿನೇಶ್ ಫೋಗತ್ ಇವತ್ತು ಇದರಲ್ಲಿ ಹರಿಯಾಣ ಅಸೆಂಬ್ಲಿನಲ್ಲಿ. ಅದೇ ರೀತಿ ಮಣಿಪುರದ ಅಶಾಂತಿ 1 ವರ್ಷ ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಅದು ಒಂಥರ ಎನಿಗ್ಮ್ಯಾಟಿಕ್ ಸೈಲೆನ್ಸ್ ಆಫ್ ಪ್ರೈಮ್ ಮಿನಿಸ್ಟರ್. ಈ ಹೋರಾಟದಲ್ಲಿ ಹಾಗೆ ಮಾಡಿಬಿಟ್ರು. ವಿದೇಶ ಯಾತ್ರೆಯಲ್ಲಿದ್ದರು, ಮತ್ತೆ ವಾಪಸ್ ಬರ್ತಿದ್ರು, ಮತ್ತೆ ವಿದೇಶಕ್ಕೆ ಹೋಗ್ತಿದ್ರು, ಮತ್ತೆ ವಾಪಸ್ ಬರ್ತಿದ್ರು. ಅಲ್ಲ, ಮರುಪರೀಕ್ಷೆ ಮಾಡಲಿಕ್ಕೆ ತಾವೇ ನೇರವಾಗಿ ಪ್ರಧಾನಮಂತ್ರಿ ಕಚೇರಿಯಿಂದ ನಿಯಂತ್ರಣ ಮಾಡಿ ಪರ್ಫೆಕ್ಟಾಗಿ ನಡೆಸಿದ್ರು ನಿಜ. ಆದರೆ ಅವ್ರ ಜೊತೆಗೆ ಪ್ರತಿಭಟನೆಗೆ ಸ್ಪಂದಿಸಲೇ ಇಲ್ಲ. ಅದರ ದೊಡ್ಡ ಬೆಲೆ ತರಬೇಕಾಗಿ ಬಂತು. ಕಡೆ 48 ಗಂಟೆಗಳಲ್ಲಿ ಇದಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕ ಫಸ್ಟ್ ಟೈಮ್ ನರೇಂದ್ರ ಮೋದಿ ಅವರು ಮಧ್ಯರಾತ್ರಿಯಲ್ಲಿ ಮಾತಾಡ್ಬಿಟ್ಟು ಇದು ಮಾಡಿದ್ರಲ್ಲ. ಹಾಗಾಗಿ ಇಡೀ ದೇಶ ಒಂಥರ ಡಿಪ್ರೆಷನ್ ಮುಳುಗಿಬಿಟ್ಟಿದೆ. ಮೋದಿ ಆಯಿತು ಮಮ್ಕಿನ್ ಹೈ ಅಂತ ಎಲ್ಲರೂ ನೆಮ್ಮದಿಯಿಂದ ಇದ್ಬಿಟ್ಟಿದ್ರು ಇಷ್ಟು ವರ್ಷ. ಈಗಾಗಲೇ ಏನು ಹೇಳ್ತಿದ್ದಾರೆ, ಮೋದಿಯ ಕೌಂಟ್ ಡೌನ್ ಶುರು ಆಯಿತು ಅಂತ. ಮೋದಿಯ ಅವನತಿಯ ಬಸವರಾಜ್ ಅವರು ಮಾತಾಡ್ಸೋದಕ್ಕಿಂತ ಮುಂಚೆ ಇದೊಂದು ಮಾತಿಗೆ ನಾನು ಕ್ವಿಕ್ ರಿಯಾಕ್ಷನ್ ಸುಲಿಬೆಲೆ ಅವರು ತೆಗೆದುಕೊಳ್ತಾ ಇದ್ದೀನಿ. ಸುಲಿಬೆಲೆ ಅವರೇ, ಮೌನಕ್ಕೆ ತತ್ತ ಬೆಲೆನ ಹೇಳಬೇಕಾದ ಮಾತುಗಳನ್ನು ಸ್ವಲ್ಪ ಮುಂಚೆ ಹೇಳಿದ್ರೆ ಆಗ್ತಿತ್ತು. ಅವ್ರು ಹೇಳಿದ್ರು ಪ್ರತಿಭಟನಾಕಾರರ ಜೊತೆ ಮಾತನಾಡಬೇಕಾಗಿತ್ತು ಅಂತ.
ಅಟ್ಲೀಸ್ಟ್ ಆವಾಗ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರಲ್ಲ, ಹಾಗೆ ನೀಟ್ ಕ್ವಶನ್ ಪೇಪರ್ ಲೀಕ್ ನಂತರ ಸರ್ಕಾರ ಏನೇನು ಮಾಡ್ತಿದೆ ಅನ್ನೋದನ್ನ ವಿವರಿಸಬಹುದಾಗಿತ್ತು. ಅಜಿತ್, ಎಲ್ಲೆಲ್ಲಿ ನರೇಂದ್ರ ಮೋದಿ ಮಾತಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅಲ್ಲೆಲ್ಲ ಪರಿಹಾರದ ಕೆಲಸನೇ ಮಾಡಿಬಿಟ್ಟಿದ್ದಾರೆ, ಮಾತನಾಡಬೇಕಾದ ಅಗತ್ಯ ಬರೋದಿಲ್ಲ ಅಂತ ನೀವೇ ಹೇಳ್ತಿದ್ದೀರಿ. ನೀಟ್ ಪ್ರತಿಭಟನೆ, ನೀಟ್ನ ಲೀಕ್ ಆದ ಮರುಕ್ಷಣ ಅವರ ಸಂಬಂಧಪಟ್ಟ ಕೆಲಸಗಳನ್ನ ಶುರು ಮಾಡಿದ್ರು, ಎಕ್ಸಾಮ್ನ ಘೋಷಣೆ ಮಾಡಿದ್ರು, ಡೈರೆಕ್ಟ್ PMO ಅದನ್ನು ತೆಗೆದುಕೊಂಡು ಅದ್ಭುತವಾಗಿ ನಡೆಸಿದ್ರು. 20 ಲಕ್ಷ ಜನ ಎಕ್ಸಾಮ್ ಬರೆದ್ರು, 10.25 ಲಕ್ಷ ಜನ ಎಕ್ಸಾಮ್ ನಲ್ಲಿ ಪಾಸ್ ಆದ್ರು, ಹೆಚ್ಚು ಕಡಿಮೆ 9.25 ಲಕ್ಷ ಜನ ಎಕ್ಸಾಮ್ ನಲ್ಲಿ ಫೇಲ್ ಆದ್ರು. ಫೇಲ್ ಆದವ್ರಿಗೆ ಸಹಜವಾದ ಒಂದು ಆಕ್ರೋಶ ಇರುತ್ತೆ, ಅಷ್ಟು ಜನಕ್ಕೆ ಒಂದು ಇರಬಹುದಾಗಿರುವಂತ ಆಕ್ರೋಶ. ಆ ಎಕ್ಸಾಮ್ ಎಷ್ಟು ಚೆನ್ನಾಗಿ ನಡೀತು ಅಂತಂದ್ರೆ ಎಲ್ಲರೂ ಕೂಡ ಮೂಗಿನ ಮೇಲೆ ಬೆರಳಿಟ್ಕೊಳ್ಳುವಂಥದ್ದು ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ತಪ್ಪಾದಾಗ ಅದನ್ನು ಸರಿಪಡಿಸ್ಕೊಳ್ಬೇಕು, ಅಥವಾ ಯಾರೋ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಮಾತಾಡ್ತಾ ಕೂತ್ಕೊಂಡಿರ್ಬೇಕು ಅಂತ. ಇನ್ ಎರಡನೇದು ಅವ್ರು ಹೇಳಿದ್ರು, ವಿನೇಶ್ ಫೋಗಟ್ ಕೇಸ್ನಲ್ಲಿ ಅದು ಏನಾಯ್ತು, ಯಾತಕ್ಕೋಸ್ಕರ ಪ್ರತಿಭಟನೆ ನಡೀತಿತ್ತು, ಅದರ ಹಿಂದೆ ಯಾವ ಪಾರ್ಟಿ ಇತ್ತು ಅನ್ನೋದು ಇವತ್ತು ಎಲ್ರಿಗೂ ಗೊತ್ತಿರುವಂತದ್ದು. ಇನ್ ಮಣಿಪುರದಲ್ಲಿ ಗಲಾಟೆ ಶುರುವಾಯಿತು, ಯಾವ ಸಂದರ್ಭದಲ್ಲಿ ಗಲಾಟೆ ಶುರುವಾಗಿತ್ತು, ಆ ಗಲಾಟೆಗೆ ಏನಾಯ್ತು, ಆನಂತರ ವ್ಯಾನ್ ಡೈಕ್ ಇವತ್ತು CIA ಏಜೆಂಟ್ ಹೆಂಗ್ ಸಿಕ್ಕಿದ್ದಾನೆ, ಹೇಗೆ ಜೋರ್ಡಾನ್ ಬ್ರೌನ್ ಸಿಕ್ಕಾಕೊಂಡಿದ್ದಾನೆ CIA ಏಜೆಂಟ್, ಅವ್ರ ಜೊತೆ ಚಕ್ರವರ್ತಿಗಳೇ ಪರೀಕ್ಷಾ ಪೇ ಚರ್ಚಾ ಅಮೆರಿಕದ ರಾಯಭಾರಿ ಅವ್ರು ಬಂದು ಭೇಟಿ ಮಾಡಿದ. ಚಕ್ರವರ್ತಿಗಳೇ, ಪರೀಕ್ಷಾ ಪೇ ಚರ್ಚಾ ನಡೆದಾಗ ಪ್ರಧಾನಮಂತ್ರಿಗಳು 2 ದಿನ ಆ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾರೆ, ಉಪನ್ಯಾಸ ಕೊಡ್ತಾರೆ. ಪ್ರಧಾನಮಂತ್ರಿಗಳು ಯಾವಾಗ ಮಾತನಾಡಬೇಕು ಬಿಡಬೇಕು ಅವ್ರ ಪ್ರಿಯಾರಿಟಿ ಒಪ್ತೀನಿ. ಆದರೆ ಈ ರೀತಿಯ ಯಾಕೆ ನೋಡಿ, ಯಾಕೆ ಮೋದಿಯವರು ಹಾಗಾದರೆ ಕಳೆದ 3-4 ದಿನಗಳಿಂದ ಇಷ್ಟೊಂದು ಹೊರಗಡೆ ಬಂದು ಮಾತಾಡ್ತಾ ಇದ್ದಾರೆ? ಯಾಕಂದರೆ ಮೋದಿಯವರಿಗೆ ವೋಟ್ ನೀಡಿರ್ತಕ್ಕಂಥ ಕುಟುಂಬಗಳ ಮಕ್ಕಳು ಬಂದು ಹೊರಗಡೆ ತಮ್ಮ ಒಂದು ಅನುಕಂಪವನ್ನು ಈ ಹೋರಾಟದ ಜೊತೆ ಪ್ರದರ್ಶಿಸ್ತಾ ಇದ್ರು. ಇಲ್ಲಾಂದರೆ ಯಾಕೆ ನರೇಂದ್ರ ಮೋದಿಯವರು ಮಾತಾಡ್ತಾ ಇದ್ರು? ಈ ಹೋರಾಟ ಮಾಡಿದವ್ರೇನು ಹಳ್ಳಿಗಾಡಿನ ಮಕ್ಕಳು ಬಂದು ಅದರಲ್ಲಿ 20% ಇರ್ಬೋದು, 80% ಜನ ಅರ್ಬನ್ ಮಿಡ್ಲ್ ಕ್ಲಾಸ್ ಹುಡುಗರು. ಹೇಳ್ತಾ ಇರೋದು ಒಬ್ಬ ಲೀಡರ್ ಆದವನು, ಪ್ರಶಾಂತ್ ನಾನು ಹೇಳೋದನ್ನ ನೀವು ಕೇಳಿ, ನಂಗೆ ಅರ್ಥ ಆಯ್ತು ನೀವು ಕೇಳೋದು. ಒಬ್ಬ ಲೀಡರ್ ಆದವನು ನಿಮಗೆ ಪರಿಹಾರವನ್ನು ಕೊಡಬೇಕೋ ಮಾತಾಡಬೇಕೋ ಅನ್ನೋ ಪ್ರಶ್ನೆ ಬಂದಾಗ ಏನ್ ಹೇಳ್ತೀರಿ? ಅವರು ತುಂಬಾ ಚೆನ್ನಾಗಿ ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಿರ್ಣಯ ತೆಗೆದುಕೊಳ್ತೀನಿ ಅಂತ. ಇಷ್ಟೆಲ್ಲಾ ಸಲ ಮಾತನಾಡುವ ನರೇಂದ್ರ ಮೋದಿ ಅವರು ಇದರಲ್ಲೂ ಮಾತಾಡಬೇಕು ಅನ್ನೋದು ನಿರೀಕ್ಷೆ. ರಿಸಲ್ಟ್ ಒಂದು ದಿನ ಮುಂಚೆನೆ ಬಂತಲ್ಲ. ಅಲ್ರಿ ಚಕ್ರವರ್ತಿಗಳೇ, ನಾನು ಅಜಿತ್ ದಿನ ಮಾತಾಡ್ತೀವಿ ಇಲ್ಲಿ ಕೂತ್ಕೊಂಡು, ಒಂದು ವಿಷಯದ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಇವ್ರಿಗೊಂದು 10 ಫೋನ್ಗಳು ಬರ್ತವೆ. ಈಗ ನಾನು ಅಜಿತ್ ದಿನ ಟಿವಿಯಲ್ಲಿ ಮಾತಾಡ್ತೀವಿ, ಒಂದು ವಿಷಯದ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಜನ ಫೋನ್ ಮಾಡ್ತಾರೆ. ಹಂಗಿರುವಾಗ ಪ್ರಧಾನಮಂತ್ರಿಗಳು ಇಷ್ಟು ಟಾಕೆಟಿವ್ ಪ್ರಧಾನಮಂತ್ರಿ ಮಾತಾಡ್ಲಿಕ್ಕೆ ಇರೋದು ಪ್ರಶಾಂತ್, ಪ್ರಧಾನಮಂತ್ರಿಗಳು ಕೆಲವೊಂದ್ಸಲ ಮಾತಾಡ್ಬೇಕಲ್ಲ. ನೀವು ಮಾತಾಡ್ಲಿಕ್ಕೆ ಇರೋದು, ನೀವು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತನಾಡ್ತಿರ್ತೀರಾ, ಚಾನೆಲ್ಗಳ ಮೂಲಕ ದೇಶದ ಪ್ರಧಾನಮಂತ್ರಿ ಕೂಡ ಡೈರೆಕ್ಟ್ ಸಂವಾದವನ್ನು ಸ್ಥಾಪಿಸಬೇಕು. ಈ ವಿಚಾರವಾಗಿ ಮಾತನಾಡಿದ ನೀನು ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಆದ್ರೆ ಪ್ರಧಾನಮಂತ್ರಿ ಏನಾದ್ರು ಈಗ ವಿನೇಶ್ ಫೋಗಟ್ ಜೊತೆ ಅವ್ರು ಕರೆಸಿ ಮಾತನಾಡಿದ್ರೆ ಪ್ರಧಾನಮಂತ್ರಿ, ನಾನು ವಿನೇಶ್ ಫೋಗಟ್ ಕೇಸ್ ಬಗ್ಗೆ ಹೇಳ್ತಿಲ್ಲ ಚಕ್ರವರ್ತಿಗಳೇ, ನಾನು ವಿನೇಶ್ ಫೋಗಟ್ ಕೇಸ್ ಬಗ್ಗೆ ಹೇಳ್ತಾ ಇಲ್ಲ. ನೀಟ್ ಪೇಪರ್ ಲೀಕ್ ನ ಪ್ರಶ್ನೆ ಬಂದಾಗ ಪ್ರಧಾನಮಂತ್ರಿಗಳು ಇವತ್ತೇನು 2-3 ದಿನದಿಂದ ಮಾತಾಡ್ತಿದ್ದಾರೋ ಇದನ್ನು 15-20 ದಿನದ ಹಿಂದೆ ಮಾತಾಡಿ ಸೋನಮ್ ವಾಂಗ್ಚುಕ್ ಹತ್ರ ಒಬ್ಬ ಜಾಯಿಂಟ್ ಸೆಕ್ರೆಟರಿನ ಕಳಿಸಿದ್ರು ಕೂಡ. ಒಬ್ಬ ಇವತ್ತು ಹೆಂಗೆ JP ನಡ್ಡಾ ಹೋದ್ರು, ಜಿತೇಂದ್ರ ಸಿಂಗ್ ಹೋಗಿ ಮಾತನಾಡಿದ್ರು, 15 ದಿನದ ಹಿಂದೆ ಸೋನಮ್ ವಾಂಗ್ಚುಕ್ ಜೊತೆ ಇದೇ ಮಂತ್ರಿಗಳನ್ನು ಕಳಿಸ್ಬೋದಿತ್ತು. ಅಥವಾ ಸ್ವತಃ ನನಗೆ ಗೊತ್ತಿರೋ ಪ್ರಕಾರ ಸ್ವತಃ ಧರ್ಮೇಂದ್ರ ಪ್ರಧಾನ್ ಹೇಳಿದ್ರಂತೆ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೀನಿ ಅಂತ. ಬಟ್ ಅವಾಗ ನೀವು ಈಗೋ ಇಶ್ಯೂ ಮಾಡಿಕೊಂಡು ಈಗ ಜಾಸ್ತಿ ಮಾತಾಡ್ತಿದ್ದೀರಿ. ಈಗ ಒಂದು ಪ್ರಜ್ಞಾವಂತ ಸಮಾಜ ಇಲ್ಲ ಪ್ರಶಾಂತ್, ಒಂದು ಪ್ರಜ್ಞಾವಂತ ಸಮಾಜ ಒಂದು ನಿರ್ಣಯವನ್ನ ತೆಗೆದುಕೊಂಡು ಅದನ್ನ ಸೊಲ್ಯೂಷನ್ ಕೊಡ್ತಾ ಇರುವಂತ ಪ್ರಧಾನಮಂತ್ರಿಯನ್ನು ಗಮನಿಸಬೇಕು, ಅಥವಾ ಯಾರೋ ಪ್ರತಿಭಟನೆ ಕೂತಿದ್ದಾರೆ ಅಂತ ಅವ್ರ ಜೊತೆ ಮಾತನಾಡ್ಲಿಕ್ಕೆ ಹೋಗ್ತಾ ಇರುವಂತ ಪ್ರಧಾನಮಂತ್ರಿಯನ್ನು ಗಮನಿಸಬೇಕು. ಬೇರೆ ಪ್ರಧಾನಮಂತ್ರಿಗಳಿಂದ ಈ ನಿರೀಕ್ಷೆ ಇರ್ತಿತ್ತೋ ಇರೋದಿಲ್ಲೋ, ನಮ್ಮ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಅಂತ ಮಾತಾಡ್ತಾರೆ, ಪರೀಕ್ಷಾ ಪೇ ಚರ್ಚಾ ಅಂತ ಮಾತಾಡ್ತಾರೆ. ಈ ಯೂತ್ ಜನರೇಷನ್ ಅನ್ನು ರೀಚ್ ಆಗಬೇಕು ಅಂತ ಡಿಜಿಟಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವವರನ್ನು ಹುಡುಕಿ ಕರೆದು ಅವ್ರಿಗೊಂದು ಪ್ರಶಸ್ತಿ ಕೊಟ್ಟು ಅವರ ಆ ಟ್ರೆಂಡ್ಗೆ ಸೆಟ್ ಆಗುವಂತೆ ತುಂಬ ಎಕ್ಸ್ಟೆಂಪೋರ್ ಆಗಿ ಮಾತಾಡ್ತಾರೆ, ತಮಾಷೆ ಮಾಡ್ಕೊಂಡು ಮಾತಾಡ್ತಾರೆ. ಇವರು ಗೇಮರ್ಗಳನ್ನು ಕರೆಸಿ ಗೇಮಿಂಗ್ ಬಗ್ಗೆ ಮಾತಾಡ್ತಾರೆ. ಇಷ್ಟೆಲ್ಲ ಮಾತನಾಡುವ ಪ್ರಧಾನಿ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ ಅವಾರ್ಡ್ ಕೊಡ್ತಾರೆ. ಇಷ್ಟೆಲ್ಲ ಮಾತನಾಡುವ ಪ್ರಧಾನಮಂತ್ರಿಗಳು ಈ ಪ್ರತಿಭಟನಾಕಾರರನ್ನುದ್ದೇಶಿಸಿಯೂ ಮಾತನಾಡಬೇಕಾಗಿತ್ತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತಾಡಿ ಅವ್ರನ್ನ ದೊಡ್ಡವರನ್ನಾಗಿ ಮಾಡುವುದು ಬೇಡ ಅಂತ ಅನಿಸಿದ್ರೆ ನೀಟ್ ಕ್ವಶನ್ ಪೇಪರ್ ಲೀಕ್ ಮತ್ತು ಆ ನಂತರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ದೇಶವನ್ನು ಉದ್ದೇಶಿಸಿ ಆದರೂ ಮಾತಾಡಬೇಕಾಗಿತ್ತು.
ಮೌನಕ್ಕೆ ಬೆಲೆ ತೆತ್ತು ಹೆಚ್ಚು ಮಾತನಾಡಬೇಕಾದ ಪರಿಸ್ಥಿತಿ ತಂದುಕೊಂಡ್ರು ಅಂತ ಅನ್ನಿಸ್ತಾ ಇದೆ. ಇರಿ, ಬಸವರಾಜ್ ಅಂತ ಒಬ್ಬ ಸ್ಟೂಡೆಂಟ್ ಇದೆ. ಬಸವರಾಜ್, ನಿಮ್ಮ ಗ್ರೂಪ್ನಲ್ಲಿ ಏನು ಚರ್ಚೆ ಆಗುತ್ತೆ? ಮಾತನಾಡಬೇಕಾಗಿದ್ದು ಯಾವಾಗ ಗೊತ್ತಾ? ಒಂದೇ ಒಂದು ನಿಮಿಷ ನಾನು ಹೇಳೋದನ್ನ ಕೇಳಿ. ನರೇಂದ್ರ ಮೋದಿ ಮಾತನಾಡಬೇಕಾಗಿದ್ದು ಯಾವಾಗ ಅಂದ್ರೆ, ನೀವೇ ಯೋಚನೆ ಮಾಡಿ, ನ್ಯೂಸ್ ರೂಮ್ ನಲ್ಲಿ ಕೂತಿರ್ತೀರಾ ಅಜಿತ್, ನೀವು ಮತ್ತೆ ಪ್ರಶಾಂತ್ ಕೂತಿರ್ತೀರಾ. ನರೇಂದ್ರ ಮೋದಿ ಏನಾದ್ರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ನಾವು ಇದನ್ನ ಸರಿ ಮಾಡ್ತೀವಿ, ಇದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ, ನ್ಯೂಸ್ ರೂಮ್ ನಲ್ಲಿ ಕೂತ್ ನಾವೇನ್ ಪ್ರಶ್ನೆ ಕೇಳಿರ್ತಿದ್ವಿ ಗೊತ್ತಾ? ಮೊದಲು ಮಾಡಿ ಆಮೇಲೆ ಮಾತನಾಡಿ ಅಂತ ಹೇಳಿರ್ತಿದ್ವಿ. ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದ್ದು 20ನೇ ತಾರೀಕು. ಯಾಕೆ 20ನೇ ತಾರೀಕು ಅಂದ್ರೆ 19ನೇ ತಾರೀಕು ರಿಸಲ್ಟ್ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಒಂದು ನೀಟ್ ಎಕ್ಸಾಮ್ ಮಾಡಿ ರಿಸಲ್ಟ್ ಬಂದಿದೆ. ಈ ರಿಸಲ್ಟ್ ನ ಆಧಾರದ ಮೇಲೆ ನಾನು ಇವತ್ತು ಮಾತನಾಡ್ತಾ ಇದ್ದೀನಿ. ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಬೇಕಿತ್ತು. ಅವತ್ತೇ ಔಟ್ ಆಗಿರೋದಲ್ವಾ? ಅವತ್ತೇ ಗಲಾಟೆ ಆಗಿರೋದಲ್ವಾ? ಅವತ್ತೇ ಈ ಸಮಸ್ಯೆಗಳು ಬಂದಿರೋದಲ್ವಾ? ಅಂದ್ರೆ ಎಲ್ಲೋ ಒಂದು ಕಡೆ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟು ಆಮೇಲೆ ಮಾತನಾಡೋದು ಸರಿನೋ, ಅಥವಾ ಪರಿಹಾರದ ಆಶ್ವಾಸನೆ ಕೊಡೋದು ಮುಖ್ಯನೋ? ಇವೆರಡರ ಭಿನ್ನತೆಯನ್ನು ಗಮನಿಸಬೇಕಲ್ವಾ? ನರೇಂದ್ರ ಮೋದಿ ಇದುವರೆಗೂ ಯಾವ್ಯಾವ್ದು ಸಮಸ್ಯೆ ಬಂದಿದೋ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಅಲ್ಲಿಂದ ಅಶಾಂತಿ ಜಾಸ್ತಿ ಆಗ್ತಾ. ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಏನ್ ಡಿಸ್ಕಸ್ ಮಾಡ್ತೀರಿ ಇದ್ರ ಬಗ್ಗೆ? ಸರ್, ಈಗ ಈ ಒಂದು ಹೋರಾಟ ಶುರುವಾದ ಸಿಜೆಪಿ ಸ್ಟಾರ್ಟ್ ಆದಾಗ ಒಂದಿಷ್ಟು ಜನ ಅಷ್ಟೇ ಸಪೋರ್ಟ್ ಮಾಡಿದ್ರು. ಅದನ್ನ ನೇಷನ್ ವೈಡ್ ಆಗಲಿ ಯಾರಾಗ್ಲಿ ಏನು ಯಾರು ಸಪೋರ್ಟ್ ಮಾಡಲಿಲ್ಲ. ಬಟ್ ಯಾವಾಗ ಅವರು ನೀಟ್ ಲೀಕ್ ಆದನ್ನ ಇನಿಷಿಯೇಟ್ ತಗೊಂಡ್ರು, ನಾವು ಇದ್ರಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳಿ, ಆಗ ಕಾಸ್ ಬಗ್ಗೆ ಎಲ್ಲರಿಗೂ ಎಲ್ಲ ಸ್ಟೂಡೆಂಟ್ಸ್ ಆಲ್ ಓವರ್ ಇಂಡಿಯಾ ಎಲ್ಲ ಸ್ಟೂಡೆಂಟ್ಸ್ಗೂ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಬಂತು. ಇವ್ರೇನೋ ಮಾಡ್ತಾರಪ್ಪ ಅಂತೇಳಿ. ಸೊ ಎಲ್ಲರೂ ಬೆಂಬಲ ಕೊಟ್ರು. ಇವ್ರೇ ಅಂತಲ್ಲ, ಎಲ್ಲ ಇನ್ಕ್ಲೂಡಿಂಗ್ ಯಾವ್ಯಾವ ರೈಟ್ ವಿಂಗ್ ಅಂತ ಹಿಂಗೇನು ಕರ್ಕೊಂತಾರೆ ಎಲ್ಲರೂ ಕೊಟ್ಟರು. ಕಾಸ್ ಬಗ್ಗೆ ಉದ್ದೇಶ ಕರೆಕ್ಟ್ ಆಗಿತ್ತು ಅವ್ರು ಫಸ್ಟ್ ಇದ್ದಾಗ. ಆದರೆ ಆ ಹೋರಾಟ ಹೋಗ್ತಾ ಹೋಗ್ತಾ ತೆಗೆದುಕೊಂಡಂಥ ರೀತಿ ಇತ್ತಲ್ಲ, ಅಲ್ಲಿ ಯಾರೋ ಬರೋದಂತೆ, ಏನು ಕಾಶ್ಮೀರದ ಬಗ್ಗೆ ಮಾತಾಡೋದಂತೆ, ಇನ್ನೊಬ್ರು ಯಾರೋ ಬರೋದಂತೆ, ರಾಮನ ಬಗ್ಗೆ ಮಾತಾಡೋದಂತೆ, ಈ ರೀತಿ ಆದಾಗ ಏನಾಯ್ತು, ಒಂದಿಷ್ಟು ಅಪನಂಬಿಕೆಗಳು ಶುರುವಾದವು. ಇವತ್ತೇನು ಮಾತಾಡ್ತಿದೀವಲ್ಲ ನಾವು, ಇದಕ್ಕೆಲ್ಲೋ ಎಲ್ಲಿಂದ ನಾವು ಫಂಡಿಂಗ್ ಆಗ್ತಾ ಇದೆ, ಅಥವಾ ಇದು ಯಾವುದೋ ಒಬ್ರು ಕೈವಾಡದಿಂದ ಆಗ್ತಾ ಇದೆ, ಈ ಎಲ್ಲ ಪರ್ಸ್ಪೆಕ್ಟಿವ್ ಯಾಕೆ ಬಂತು ಅಂತಂದರೆ, ಈ ಒಂದಿಷ್ಟು ಇದರಿಂದ ನೀಟ್ ಪೇಪರ್ ಲೀಕಿಗೂ ರಾಮಂಗೂ ಏನು ಸಂಬಂಧ? ಇದನ್ನ ಕ್ವಶನ್ ಕೇಳಕ್ಕೆ ಯಾರು ಶುರು ಮಾಡೋದು ಅಂದರೆ, ಈ ಏನು ನೀವು ಅಂದರೆ ಸಮಾಜದಲ್ಲಿ ಕರೆಯುವಂಥ ರೈಟ್ ವಿಂಗ್ ಏನು ಸ್ಟೂಡೆಂಟ್ಸ್ ಅಂತ ಇದಾರಲ್ಲ, ಇವ್ರು ಕ್ವಶನ್ ಶುರು ಮಾಡಿದ್ರು. ಅದೇ ದೂರ ಸ್ಟೂಡೆಂಟ್ಸ್ ಎಲ್ಲ ರೈಟ್ ವಿಂಗ್ ಲೆಫ್ಟ್ ವಿಂಗ್ ಆಗಿಬಿಟ್ಟಿದೆಯಲ್ಲ, ಅದೇ ಸಮಸ್ಯೆ ಆಗಿರೋದು. ಅದು ಏನು ಮಾಡೋಕ್ಕಲ್ಲ ಸರ್. ಈಗ ಭಾರತ್ ಮಾತಾ ಕಿ ಜಯ ಅಂದ್ರೆ RSS ಅಂತ ಕರೀತಾರೆ. ಸೊ ಅದೇನು ಮಾಡೋಕ್ಕಲ್ಲ. ಪ್ರತಿಯೊಂದು ಹೋರಾಟ ಕೂಡ ರಾಜಕೀಯ ಹೋರಾಟನೇ. ಯಾವುದೇ ಹೋರಾಟ ರಾಜಕೀಯ ಹೋರಾಟ, ರಾಜಕೀಯ ಸಣ್ಣ ಹುಡುಗ ಅಂತ ಎಷ್ಟೊತ್ತನ ಸುಮ್ಮನೆ ಕೊಡ್ತಿದ್ದೀವಿ. ಸೊ ಈ ರೀತಿ ಕ್ವಶನ್ಗಳು ಶುರುವಾದಾಗ ಅಲ್ಲಿಂದ ಒಂದು ಕ್ಲಾಶಸ್ ಶುರುವಾಯಿತು. ಹೌದು ಆ ಕಡೆ ಇದು ಸರಿನೋ ತಪ್ಪೋ ಸರಿ. ಆಗ ಎಷ್ಟು ಸ್ಟೂಡೆಂಟ್ ಬೆಂಬಲ ಕೊಟ್ಟಿರಲ್ಲ, ಅದ್ರಲ್ಲಿ ಒಂದಿಷ್ಟು ಜನ ಡ್ರಾಪ್ ಔಟ್ ಆದ್ರು. ಅದಾದ್ಮೇಲೆ ಬಂದಿದ್ದು ಏನು ಸೋನಮ್ ಆದ್ಮೇಲೆ ಇಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಲ್ರಿ, ಅದು ಸೋನಮ್ ವಾಂಚು ಬಂದ್ಮೇಲೆ ಬಂದಿದ್ದು. ಓಕೆ, ಯಾಕೆಂದ್ರೆ ಅವರೊಬ್ಬ ದೊಡ್ಡ ಹೋರಾಟಗಾರ ಅಂತ ಹಿಂದೆ ಒಂದು ಹೆಸರು ಇದ್ದಿದ್ರಿಂದ, ಅವರು ಉಪವಾಸ ಅಂತ ಕುಂತಿದ್ರಿಂದ ಅವಾಗ ಎಲ್ಲರಿಗೂ ಒಂದು ಏನೋ ಇದು ನೇಷನ್ ಏನೋ ಒಂದು ಚೇಂಜಸ್ ಮಾಡುತ್ತೆ, ಯೂತ್ ಅಲ್ಲೇ ಏನೋ ಒಂದು ಚೇಂಜಸ್ ಮಾಡುತ್ತೆ. ಕರೆಕ್ಟ್. ಬಟ್ ನಮ್ಮ ಎಜುಕೇಶನ್ ಸಿಸ್ಟಮ್ ಇರುವ ರೀತಿ, ಎಕ್ಸಾಮಿನೇಷನ್ ಸಿಸ್ಟಮ್ ಇರುವ ರೀತಿ, ಅನ್ಡೌಟೆಡ್ಲಿ ರೈಟ್ ವಿಂಗ್ ಏನೋ ಸ್ಟೂಡೆಂಟ್ಸಾ ಲೆಫ್ಟ್ ವಿಂಗ್ ಸ್ಟೂಡೆಂಟ್ಸಾ ಎಲ್ರಿಗೂ ಒಂದು ಫ್ರಸ್ಟ್ರೇಷನ್ ಅಂತೂ ಮಾಡಿರುತ್ತಾ ಸರ್? ಈಗ ಎಜುಕೇಶನ್ ಸಿಸ್ಟಮ್ ನೋಡ್ಕೊಂಡ್ರೆ ಈಗ ಇದನ್ನು ವಾದ ಮಾಡ್ತಾ ಹೋಗೋಕೆ ಆಗಲ್ಲ ಸರ್. ಈಗ ಏನು CJP ಬಂತು, ಇವ್ರು ಚೇಂಜ್ ಮಾಡ್ಬಿಡ್ತಾರ? ಆ ನಂಬಿಕೆ ಅಂತೂ ಯಾವ ಸ್ಟೂಡೆಂಟ್ಸ್ಗೂ ಇಲ್ಲ. ಯಾಕೆಂದ್ರೆ ಇವರು ಮಾತಾಡ್ತಿರೋದೇ ಬರೀ ಲೀಕ್ ಬಗ್ಗೆ. ಆ ಲೀಕ್ ಬಗ್ಗೆ ಮಾತಾಡೋದ್ರೊಳಗೆ ಈಗ ಇಷ್ಟೆಲ್ಲ ಏನೋ ಪರ್ಸ್ಪೆಕ್ಟಿವ್ ತೊಗೊಂಡಿದೆ ಈ ಒಂದು ಹೋರಾಟ. ಇನ್ನು ಇವರು ಸಿಸ್ಟಮ್ ಬದಲಾಯಿಸ್ತಾರೆ ಅಂತ ಹೇಗೆ ನಂಬೋಕ್ಕಾಗುತ್ತೆ? ಆಮೇಲೆ ಈಗಿರೋ ಪೊಸಿಷನಲ್ಲಿ ಸಿಸ್ಟಮ್ ಬದಲಾಯಿಸೋಕೆ ಹೋಗೋದು ಈ ನಂಬಿಕೆನೇ ಇಲ್ಲ ಸರ್. ಯಾಕೆಂದ್ರೆ ಈ ನೀಟ್ ಅನ್ನೋದು ಒಂದೇ ಅಲ್ಲ, ಪೂರ್ತಿ ನೀವು ಏನು ಸ್ಕೂಲ್ ಇವರು ಬದಲಾಯಿಸಿ ಬಿಡ್ತಾರ, ಅವರು ಬದಲಾಯಿಸಿ ಬಿಡ್ತಾರ ಅಲ್ಲ. ಈ ದೇಶವನ್ನು ಬದಲಾಯಿಸೋದಕ್ಕೆ ಯಾರೋ ಮ್ಯಾಲಿಂದ ಇಳಿದು ಬರಬೇಕು ಅಂತಲ್ಲ, ಒಂದು ಆಂದೋಲನ ಏನು ಮಾಡಬಹುದು ಅನ್ನೋ ಪ್ರಶ್ನೆ ಅಷ್ಟೇ. ಒಂದು ಈ ದೇಶದಾಗಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಆ ಕಿಚ್ಚ ಅಳ್ಗ ಇದೆ. ಬಟ್ ಯಾರಾದ್ರೂ ಒಬ್ರು ಒಂದ್ ಸ್ವಲ್ಪ ಏನು ಇನಿಷಿಯೇಟ್ ತಗೋಬೇಕು ಅನ್ನೋದು ಅಷ್ಟು ಬಿಟ್ರೆ, ಇನಿಷಿಯೇಟ್ ತಗೊಂಡ್ರಲ್ಲ ಸರ್, ತಗೊಂಡ್ರು, ಅಂದುಕೊಂಡ ಗುರಿಯನ್ನ ಸಾಧಿಸಿದ್ರಲ್ಲ. ನನ್ನ ಪ್ರಕಾರ ಗುರಿ ತುಂಬಾ ಸಣ್ಣದಾಯ್ತು, ಬಟ್ ಅಂದ್ಕೊಂಡಿದ್ದನ್ನು ಸಾಧಿಸಿದ್ರಲ್ಲ. ಉದ್ದೇಶದ ಬಗ್ಗೆ ಯಾರಿಗೂ ಇದಿಲ್ಲ, ಬಟ್ ಅದು ತಗೊಂಡಂತ ರೀತಿಯಿಂದ ಎಷ್ಟೋ ಹುಡುಗರು ಡ್ರಾಪ್ ಔಟ್ ಆದ್ರು ಅನ್ನೋದು ಬಹಳ ಒಂದು ಗಮನಿಸಬೇಕಾದಂತ ಸಂಗತಿ. ಆಮೇಲೆ ಇಲ್ಲಿ ಸೇರಿದಂತ ಜನ ಯಾರೋ ಮೆನ್ಷನ್ ಮಾಡಿದ್ರು ಸೈದ್ಧಾಂತಿಕವಾಗಿ ಸೇರಿದ್ದಾರೆ ಅಂತೇಳಿ. ಆ ರೀತಿ ಸೈದ್ಧಾಂತಿಕವಾಗಿ ಯಾರು ಸೇರ್ಲಿಲ್ಲ, ಒಂದು ಕನಿಕರದಿಂದ ಒಂದು ಕಾಸಿಂದ ಅಷ್ಟೇ ಈ ಜನ ಸೇರಿದ್ರು. ಹಂಗಾಗಿ ಇದು ಯಾವುದು ಪೊಲಿಟಿಕಲ್ ಅಥವಾ ಈ ರೀತಿ ನಾವು ನೋಡೋದಕ್ಕಾಗೋದಿಲ್ಲ ಸರ್. ಇದು ಜೆನ್ಜಿ ಒಳಗೆ ಏನು ಒಂದು ಮೂಮೆಂಟ್ ಇಷ್ಟು ದಿನ ಏನೂ ಆಗಿರಲಿಲ್ಲ. ಆಯ್ತು, ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ಫ್ರೀಡಮ್ ಪಾರ್ಕಿಗೆ ಹೋಗಿದ್ರು? ನೀವು ಹೋಗಿದ್ರಾ? ಯಾರೂ ಹೋಗಿಲ್ಲ ಸರ್. ಯಾಕೆ? ನಾನು ಕಳೆದಂತೆ ಯಾರು ಎಲ್ಲ ಏನೋ ಒಳಗೆ ಕುಂತು ಸೋಷಿಯಲ್ ಮೀಡಿಯಾದಾಗೆ ಏನೋ ಪೋಸ್ಟ್ ಮಾಡೋದು, ರೀಲ್ಸ್ ಹಾಕೋದು, ಇದು ಬಿಟ್ರೆ ಯಾರು ಕೂಡ ಹೋಗಿದ್ದವ್ರಿಲ್ಲ. ನಾನು ಬಂದವ್ರು ಯಾರಲ್ಲಿ? ಬಂದವ್ರು ಯಾರು? ಸಾವಿರಾರು ಸಂಖ್ಯೆಯಲ್ಲಿ ಇದ್ರಲ್ಲ ಫ್ರೀಡಮ್ ಪಾರ್ಕಲ್ಲೂ ತುಂಬ. ಇದನ್ನ ಒಂದು ಕೆಲವರು ಹೇಳಿದ್ದು ಕೇಳ್ತೀನಿ, ಅಲ್ಲಿ ಹೋಗಿ ನೋಡ್ಕೊ ಬಂದವ್ರು ಹೇಳಿದ್ದು, ಅಲ್ಲಿ ಬಂದಿರೋ 80% ಔಟ್ ಆಫ್ ಸ್ಟೇಟ್ ಮುಖಗಳಿದ್ವು ಅಂತ ಹೇಳ್ತಾ ಇದ್ದಾರೆ.
ಮುಖಗಳನ್ನು ನೋಡೋದ್ರಿಂದ ಯಾವ ರಾಜ್ಯದವರು ಅಂತ ಗೊತ್ತಾಗೋದಿಲ್ಲ. ಅಲ್ಲ ಸರ್, ಎಲ್ಲ ರಾಜ್ಯದವರು ಇದ್ರು, ಬಟ್ ಫ್ರೀಡಮ್ ಪಾರ್ಕ್ ಅನ್ನೋದು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು. ಅದು ಔಟ್ ಆಫ್ ಏನು ಪಂಜಾಬಿಗೆ ಸಂಬಂಧಪಟ್ಟಿದ್ದಲ್ಲ ಅಥವಾ ಬಿಹಾರಿಗೆ ಸಂಬಂಧಪಟ್ಟಿದ್ದಲ್ಲ. 80% ಔಟ್ ಆಫ್ ಪೀಪಲ್ಸ್ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದ್ರ ಉದ್ದೇಶ ಏನಿರ್ಬೋದು ಅಥವಾ ಯಾಕೆ ಕರ್ಸಿರ್ಬೋದು? ಆ ಪರ್ಸೆಂಟೇಜ್ ದಿಲ್ಲಿಲಿ ಇನ್ನೂ ಜಾಸ್ತಿ ಆಗಿರ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.